ಹಾಯ್ ಫ್ರೆಂಡ್ಸ್, ಅದರ ಜೊತೆನೆ 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕೊಂಡ್ರೆ ಒಳ್ಳೆ ಫ್ಲೇವರು ಬರುತ್ತೆ, ಟೇಸ್ಟು ಬರುತ್ತೆ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದರ ಜೊತೆ ನಾನು ಹೇಳಿದ್ನಲ್ಲ ಅದೆಲ್ಲ ಗರಂ ಮಸಾಲೆ ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಇದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಫಸ್ಟು ಹಸಿಮೆಣಸು ಹಾಕ್ಕೋಬೇಕು. ಆಮೇಲೆ ಕರಿಬೇವು ಹಾಕೋಬೇಕು. ಅದರಲ್ಲಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಅದ್ರ ಜೊತೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ, ಅಂದರೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾವು ಕಂಪ್ಲೀಟ್ ಫಿಶ್ ಥಾಲಿನ ಮಾಡ್ತಾ ಇದ್ದೀವಿ. ಇವಾಗ ನನ್ನ ತಮ್ಮ ಅಲ್ಲಿ ಪ್ರಾನ್ಸ್ ಕೋರ್ಮಾನ ತೋರಿಸ್ಕೊಡ್ತಾ ಇದ್ದಾರೆ ನಿಮಗೆ. ಇವಾಗ ನೋಡಿ ನಾವು ಪ್ರಾನ್ಸ್ ಕರಿನ ಮಾಡ್ಕೊಳ್ಳೋಣ. ಪ್ರಾನ್ಸ್ ಕರಿ ಮಾಡೋಕ್ಕೆ ಮೊದಲಿಗೆ ಇಲ್ಲಿ ಒಂದು ಬೌಲ್ನಷ್ಟು ಪ್ರಾನ್ಸ್ ತೊಗೊಂಡಿದ್ದೀನಿ. ಹಸಿ ಕಾಯಿ ತುರಿ, ಇದು ಒಂದು ಬಟ್ಲಿ ಇದೆ ಕಾಯಿ ತುರಿ, 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 8ರಿಂದ 10 ಬ್ಯಾಡಗಿ ಮೆಣಸಿದೆ. ಈಗ ಇದು ಟೇಸ್ಟ್ ಮಾಡೋದು ಒಂದೇ ಉಳಿದಿದೆ. ಈಗ ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೇನೆ ಮತ್ತೊಮ್ಮೆ. ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಪ್ರಾನ್ಸ್ ಕೋರ್ಮಾ ರೆಡಿಯಾಗಿದೆ, ಸರ್ವ್ ಮಾಡಲಿಕ್ಕಿದೆ. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು 5ರಿಂದ 7 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ತುಂಬ ತೆಳ್ಳಗೂ ಮಾಡೋದು ಬೇಡ, ಮಸಾಲೆನ ಸ್ವಲ್ಪ ದಪ್ಪ ಇಟ್ಕೊಳ್ಳೋದು ಬೇಡ. ಈ ಹದ ಕರೆಕ್ಟಾಗಿದೆ. ಇವಾಗ ಬನ್ನಿ, ಇವಾಗ ಫಿಶ್ಗೆ ಮಸಾಲೆನ ಹಚ್ಕೊಳ್ಳೋಣ. ಎಲ್ಲ ಫಿಶನ್ನು ಮಸಾಲೆನ ಹಚ್ಕೊಳ್ಳೋಣ. ನೋಡಿ, 3 ಬಂಗಡೆಲಿ ಈ ಥರ ಮೊಟ್ಟೆ ಇತ್ತು. ಈ ಮೊಟ್ಟೆ ಚೆನ್ನಾಗಾಗತ್ತೆ ಫ್ರೈ ಮಾಡಿದರೆ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಸಾಲೆ ಹಚ್ಚಿಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಇದು ಫಿಶನ್ನ ಬಂಗಡೆನ ಮ್ಯಾರಿನೇಟ್ ಮಾಡಿ ಒಂದು 15ರಿಂದ 20 ನಿಮಿಷ ಇಡೋಣ. ನಂತರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಪ್ರೀತು ಮತ್ತು ನನ್ನ ಮಗ ಮತ್ತು ನನ್ನ ತಮ್ಮನ ಮಗಳು ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ಪ್ರಾನ್ಸ್ ಕರಿನ ಇವರೇ ಮಾಡ್ತಾ ಇದ್ದಾರೆ. ನೋಡಿ, ಇವಳು ನನ್ನ ತಮ್ಮನ ಮಗಳು ಆದ್ಯ, ಅವನು ನನ್ನ ಮಗ ಪ್ರೀತಮ್, ಇಬ್ರು ಸೇರಿ ಅಡುಗೆ ಮಾಡ್ತಾ ಇದ್ದಾರೆ. ಇವಾಗ ನಾನು ನಿಮ್ಗೆ ಏನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ನಂತರ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ರುಬ್ಕೊಳ್ಬೇಕು. ಫಿಶ್ ಫ್ರೈ ಮಾಡೋಕ್ಕೆ ನಾವು ಕಾವಲಿನ ಇಟ್ಕೊಳ್ಳೋಣ. ನೋಡಿ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ಹತ್ರ ಇವತ್ತು ಕೊಬ್ಬರಿ ಎಣ್ಣೆ ಇಲ್ಲ, ಹೇಳಿದ್ನಲ್ವ ನಿಮಗೆ. ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಇದು ಏನು ಮಾಡೋದು, ಖಾಲಿಯಾಗಿದೆ. ಕರಿಬೇವಿನೆಲೆನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋಣ. ಕರಿಬೇವು ಹಾಕಿದ್ರೆ ಅದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಚಟಾಪಟ ಚಟಾಪಟ. ಕರಿಬೇವಿನೆಲೆನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋಣ. ಕರಿಬೇವು ಹಾಕಿದ್ರೆ ಅದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಿಶ್ ಫ್ರೈ ಮಾಡೋಕ್ಕೆ ಇವತ್ತು ಅಕ್ಕಿ ರವೆ ತೊಗೊಂಡಿದ್ದೀನಿ. ಇದನ್ನು ನಾನು ಮನೇಲೇ ರವೆ ಮಾಡಿಕೊಂಡೆ. ಇವಾಗ ನೋಡಿ, ಈ ಥರ ಸ್ವಲ್ಪ ನೀಲಿ ಮಸಾಲೆ ಹಚ್ಕೊಳ್ಳೋಣ. ಇವಾಗ ನೋಡಿ, ಇದನ್ನು ಚಿಪ್ಸ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಆಗಿದೆ. ಇದು ಇವಾಗ ನೋಡಿ, ಇದು ಒಂದು ಸೈಡ್ ಫ್ರೈ ಆಗಿದೆ.
ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಯಾಕಂದರೆ ಅಕ್ಕಿ ರವೆ ಯೂಸ್ ಮಾಡಿದ್ದೀವಲ್ಲ, ತುಂಬ ಕ್ರಿಸ್ಪಿಯಾಗಿದೆ ಇದು ಮಸಾಲ. ನೋಡಿ ಫ್ರೆಂಡ್ಸ್, ಇವಾಗ ಇದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡು ಅಮಿತ್. ಇದು ನೋಡು ಟೇಸ್ಟ್ ಹೇಗಾಗಿದೆ ಅಂತ ನೋಡಿ ಹೇಳಿ ನಮ್ಮ ವ್ಯೂವರ್ಸಿಗೆ. ಬಂಗಡೆ ಫ್ರೈ, ಪ್ರಾನ್ಸ್ ಕೋರ್ಮಾ, ಬಿಸಿ ಬಿಸಿ ರೈಸು, ಅದರ ಜೊತೆ ಪ್ರಾನ್ಸದ್ದು ಗ್ರೇವಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ವಲ್ಪ ರೈಸ್ ಸೂಪರ್ ಆಗಿದೆ ಅಕ್ಕ. ಇದ್ರ ಜೊತೆ ನಿಮಗೆ ಒಂದು ಸ್ವಲ್ಪ ಇಟ್ಕೊಂಡಿದ್ರೆ ಪ್ರಾನ್ಸ್ ಕೋರ್ಮಾ ಇದು ಅನ್ನದ ಜೊತೆ ಚೆನ್ನಾಗಾಗುತ್ತೆ. ಚಪಾತಿ ಇದ್ರೆ ಚಪಾತಿಗೂ ಚೆನ್ನಾಗಾಗುತ್ತೆ ಕೋರ್ಮಾ. ಸೂಪರ್ ಆಗಿದೆ ಪ್ರಾನ್ಸ್ ಕೋರ್ಮಾ ಅಂತೂ. ಈಗ ಬಂಗಡೆ ಫ್ರೈ ನೋಡೋಣ. ಯಾವಾಗಲೂ ನಮ್ಮ ಅಕ್ಕ ಮಾಡೋದೆಲ್ಲ ಚೆನ್ನಾಗೇ ಇರುತ್ತೆ ನೋಡಿ. ಬಂಗಡೆ ಮಸ್ತಿದೆ, ಫ್ರೆಶ್ ಆಗಿದೆ. ಸೂಪರ್ ಆಗಿದೆ ಫ್ರೆಂಡ್ಸ್, ಚೆನ್ನಾಗಾಗಿದೆ. ನನ್ನ ತಮ್ಮ ನಾನ್ ವೆಜ್ ತುಂಬ ಖುಷಿಯಿಂದ ತಿಂತಾನೆ. ಇವತ್ತು ಅವ್ನು ಬರ್ತಾನೆ ಅಂತ ಹೇಳಿ ನಾನು ಫಿಶ್ ತಂದು ಮಾಡಿದ್ದೀನಿ. ಸಲವಾಗಿ ಮಾಡಿದ್ದಿದ್ದು ಹೊಟ್ಟೆನೂ ತುಂಬ ಹಸಿತಾ ಇದೆ. ಈಗ ಊಟ ಮಾಡಿಬಿಡ್ತೀನಿ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ ಎಲ್ಲ ಹೇಗಿದೆ ಅಂತ ಹೇಳಿ. ನಿಮಗೆ ಇದು ಮನೇಲಿ ಮಾಡ್ಕೊಂಡ್ಮೇಲೆ ಲೈಕ್ ಆಯ್ತಂದರೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.